ಹೆಣ್ಮಕ್ಳಿಗೆ ಕೊಡ್ಬೇಕಂತ ಜಾರಿಯಾಗಿತ್ತು. ಆದ್ರೆ ಈಗ ಇದು ರಾತ್ರೋರಾತ್ರಿ ದೇಶದಲ್ಲಿ 5 ರಾಜ್ಯಗಳಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ರಾತ್ರೋರಾತ್ರಿ ಅವ್ರಿಗೆ ಮಹಿಳೆಯರ ಮೇಲೆ ಬಹಳ ಪ್ರೀತಿ ಉಕ್ಕರಿತೈತಿ. ಇದು ಯಾಕಂತ ಗೊತ್ತಿಲ್ಲ. ಈ ಬಿಲ್ ಮಾಡಿದವರಿಗೂ ಗೊತ್ತು ಇದು ಜಾರಿ ಆಗಲ್ಲ ಅಂತ. ಆದ್ರೆ ಈಗ ಅಕಸ್ಮಾತ್ ಏನಾದ್ರೂ ಎಲೆಕ್ಷನ್ ಒತ್ತಡದಲ್ಲಿ ಜಾರಿ ಆದ್ರೆ ಇದನ್ನ ನಾವು ನಮ್ಮ ಪ್ರಾಫಿಟ್ ಅನ್ನು ತಗೊಳ್ಳೋಣ. ಅಕಸ್ಮಾತ್ ಜಾರಿ ಆಗಿಲ್ಲ ಅಂದ್ರೆ ಫೇಕ್ ಪ್ರೊಪಗಂಡಾ ಮಾಡಿ ವಿರೋಧ ಪಕ್ಷದ ಮೇಲೆ ನಾವು ಬ್ಲೇಮ್ ಮಾಡೋಣ ಅಂತ ಇದು ಒಂದು ಪಿತೂರಿ. ಇದು ಒಂದು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂಥ ಬಿಲ್ ಆಗಿರೋದ್ರಿಂದ ಇವರು 543 ಸೀಟನ್ನ ರಾತ್ರೋರಾತ್ರಿ 895 ಸೀಟ್ ಅಂತ ಹೆಂಗೆ ಇವರು ರಾತ್ರೋರಾತ್ರಿ ಕಂಡಿಡ್ಕಂತಾರೆ ವಿತೌಟ್ ಡಿಲಿಮಿಟೇಷನ್, ವಿತೌಟ್ ಸೆನ್ಸಸ್. ಈ ನಂಬರ್ ಅವ್ರಿಗೆ ಹೆಂಗ್ ಸಿಗ್ತತಿ? ಡಿಲಿಮಿಟೇಷನ್ ಅಂದ್ರೇನು? ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರಗಳ ಮರು ವಿಂಗಡಣೆ. ಅದಾಗ್ದಂಗೆ ಇವ್ರ ನಂಬರ್ಸ್ ಹೆಂಗ್ ತಗಂತಾರೆ? ಆಮೇಲೆ ಜೆರಿಮ್ಯಾಂಡ್ರಿನ್ ಅಂತ ಒಂದು ವರ್ಡ್ ಈಗ ಬಹಳ ಫೇಮಸ್ ಆಗತೈತಿ. ಅವರ ರಾಜಕೀಯ ಲಾಭಕ್ಕೋಸ್ಕರ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡ್ತಕ್ಕಂಥದ್ದು. ಇದು ಇವ್ರದ್ದು ಒಂದು ಪಿತೂರಿ. ಸೌತ್ ಇಂಡಿಯಾದಲ್ಲಿ ನಾವು ಯಾವ್ದ್ರಲ್ಲಿ ಕಮ್ಮಿ ಇದೀವಿ? ನಾವು ಎಲ್ಲ ಎಕನಾಮಿಕಲಿ ಆಗಿರ್ಬೋದು, ಎಜುಕೇಶನ್ ವೈಸ್ ಆಗಿರ್ಬೋದು, ಎಲ್ಲದರಲ್ಲೂ ನಾವು ಮುಂದಿದೀವಿ. GDP, GST ಇದು ಎಲ್ಲದರಲ್ಲೂ ನಾವು ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡ್ತಾ ಇದೀವಿ ನಾರ್ತ್ ಇಂಡಿಯಾಗಿಂತ. ಇಂಥ ಸಮಯದಲ್ಲಿ ನಮಗೆ ಇದು ಏನಾರ ಡಿಲಿಮಿಟೇಷನ್ ಆದ್ರೆ ನಮಗೆ ಬಹಳ ನಷ್ಟ ಆಗ್ತೈತಿ. ನಾವು ಒಂದು ನೆನಪಾಗಿ ಇಡ್ಕೋಬೇಕು, ಮೋರ್ MPs, ಮೋರ್ ಪವರ್, ಮೋರ್ ಡಿಸಿಷನ್ ಮೇಕಿಂಗ್. ನಮ್ಮ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತವು. ಇದನ್ನ ನಾವು ನೆನಪಿನಾಗ ಇಡ್ಕೊಂಡು ಈ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೈತಿ, ಇದು ನಮ್ಮ ಮಹಿಳೆಯರಿಗೆ ಮಣ್ಣು ಹೆಚ್ಚೋ ಕೆಲಸ ಮಾಡ್ತೈತಿ. ಇದು ಅನ್ಯಾಯವನ್ನ ಮಾಡ್ತೈತಿ. ಇದು ನಮ್ಮ